ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ದೋಸೆ ಮಾಡಲು ಒಂದು ಬಾಣಲೆಗೆ ಅಕ್ಕಿ ಹಿಟ್ಟು 1 ಕಪ್ಪು, ಗೋಧಿ ಹಿಟ್ಟು 1 ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ನಂತರ ಜೋಳದ ಹಿಟ್ಟನ್ನು 1 ಕಪ್ ಅಷ್ಟು ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ಹಸಿ ಕಡಲೆ ಹಿಟ್ಟನ್ನು ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಈ ಕ್ವಾಂಟಿಟಿಲಿ ಮಾಡಿದರೆ ನಮಗೆ ದೋಸೆ ಹದವಾಗಿ ಚೆನ್ನಾಗಿ ಅರಿಲಾರ್ದೇ ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಫಸ್ಟ್ ಕಲಸಿಯಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಿದರೆ ಗಂಟು ಆಗಿಬಿಡುತ್ತೆ. ಸ್ವಲ್ಪ ನೀರು ಹಾಕಿ ಹದವಾಗಿ ಕಲಸಿ ನಂತರ ಮತ್ತೆ ಬೇಕಾದಷ್ಟು ಸ್ವಲ್ಪ ಹಾಕ್ಕೋಬೇಕು ನೀರು. ನೋಡಿ, ಇಷ್ಟಾದಮೇಲೆ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕಿ ಮತ್ತೆ ಕಲಿಸ್ಬೇಕು. ಇಲ್ಲಿ ನನ್ನ ಹತ್ರ ವಿಸ್ಕರ್ ಇರಲಿಲ್ಲ, ನಾನು ಕೈಲಿಂದನೇ ಕಲಿಸ್ದೆ. ನೀವು ವಿಸ್ಕರ್ ಇದ್ದರೆ ವಿಸ್ಕರ್ಲಿ ಕಲಿಸ್ಕೇರಿ, ಅಂದ್ರೆ ಗಂಟಾಗುತ್ತೆ. ಕೈಲಿ ಕಲಿಸಿದ್ರೇ ಚೆನ್ನಾಗಿರುತ್ತೆ. ಇಷ್ಟು ಸಾಫ್ಟಾಗಿ ಹಿಟ್ಟು ಬರಬೇಕು. ಇಷ್ಟು ಸಾಫ್ಟಾಗಿ ಹಿಟ್ಟು ಬೇಯಿಸಿ ಕಲಿಸಿದ ಮೇಲೆ ಮತ್ತೆ ಇದಕ್ಕೆ ದೋಸೆ ಹಿಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸಬೇಕು. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾಕಂದರೆ ಹಿಟ್ಟಿನಿಂದನೇ ಮಾಡಿರೋದ್ರಿಂದ ಇದು ಡಯಟ್ ಮಾಡೋರಿಗೂ ಕೂಡ ಡಯಟಿ ಫುಡ್ ಅಂತಲೂ ಹೇಳ್ಬೋದು. ಇಲ್ಲಿ ಇನ್ನಷ್ಟು ನೀರು ಹಾಕಿ ಎಷ್ಟು ದೋಸೆಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಳಕತ್ತೀನಿ ನಾನು ಇವಾಗ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಇದನ್ನ ಜಾಸ್ತಿ ಮಾಡ್ತಾರೆ. ಮತ್ತು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ಈ ಹದಕ್ಕೆ ದೋಸೆ ಹಿಟ್ಟು ಇರಬೇಕು. ಇದನ್ನು ತಪ್ಪದೇ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ನಂತರ ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ತೆಂಗಿನಕಾಯಿಯಷ್ಟು ಫುಲ್ ತೆಂಗಿನಕಾಯಿ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಹಚ್ಚಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬೆಳ್ಳುಳ್ಳಿ ಗಡ್ಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, 1-2 ಇಂಚಷ್ಟು ಶುಂಠಿ, ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಒಂದು 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆಯನ್ನು ಎತ್ತಿಟ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ಮೆಣಸಿನ್ಕಾಯಿ, ಇದು ಖಾರ ಇರಲಿಲ್ಲ, ನಾನು ಜಾಸ್ತಿ ಕ್ವಾಂಟಿಟಿ ತೊಗೊತಿದ್ದೀನಿ. ನೀವು ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತೊಗೊಳ್ಳಿ. ನಂತರ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ನಾನಿವಾಗ ಶೇಂಗಾ ಹಾಕ್ತಾಯಿದ್ದೀನಿ. ಅದು ಒಂದು 3 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕಿದ್ದೀನಿ. ಕಾಯಿನೇ ಜಾಸ್ತಿ ಇರೋದರಿಂದ ಶೇಂಗಾ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ನಾನು ಹಾಲನ್ನು ಹಾಕ್ತಾಯಿದ್ದೀನಿ. ಒತ್ತಟ್ಟಿಗೆ ಕಾಸಕ್ಕೆ ಇಡ್ಬೇಕಂತೇಳಿ ಹಾಲನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮ ಕಡೆ ಎಮ್ಮೆ ಹಾಲು ಚೆನ್ನಾಗಿರುತ್ತೆ, ಗಟ್ಟಿಯಾಗಿಯೂ ಇರುತ್ತೆ. ನಂತರ ಈ ಬಾಣಲೆಗೆ ಶೇಂಗಾ ತೆಗೆದು ಈ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಟೊಮೆಟೊ, ಹುಳಿ ಚೆನ್ನಾಗಿ ಬರುತ್ತೆ ಅಂತೇಳಿ ಟೊಮೆಟೊ ಹಾಕಿಲ್ಲ ಅಂದರೂ ಚೂರು ಹುಣಸೆ ಹಣ್ಣನ್ನು ಹಾಕ್ಕೋಬೋದು. ಶುಂಠಿ ಹಾಕಿ ನಂತರ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಕೈ ಬಿಡದೆ ಕೈ ಆಡಿಸಿ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ.
ನಂತರ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕಬೇಕು. ಸ್ವಲ್ಪ ಜೀರಿಗೆಯನ್ನು ಹಾಕಿ ಒಂದು 20 ಸೆಕೆಂಡಷ್ಟು ಕೈ ಆಡಿಸಿ ಅದನ್ನ ಎತ್ತಿಟ್ಕೋಬೇಕು. ಈ ಥರ ಚಟ್ನಿ ಮಾಡ್ಕೊಂಡ್ರೆ ಚಟ್ನಿ ಬೇಗ ಹಾಳಾಗಲ್ಲ. ಮಧ್ಯಾಹ್ನದ ತನಕ ಫ್ರಿಜ್ನಾಗ ಇಡಲಿಲ್ಲ ಅಂದರೆ ಮಧ್ಯಾಹ್ನದ ತನಕ ಏನೂ ಆಗಲ್ಲ, ಚಟ್ನಿ ಚೆನ್ನಾಗಿರುತ್ತೆ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಗ್ಗರಣೆಗೆ, ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕಿ ಫ್ರೈ ಮಾಡಬೇಕು. ಇದು ಒಂದು 10 ಸೆಕೆಂಡು ಫ್ರೈ ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಬೇಕು. ಕರಿಬೇವಿನ ಸೊಪ್ಪು ಹಾಕಿ ನಮ್ಮ ಒಗ್ಗರಣೆ ರೆಡಿ ಆಯಿತು. ಈಗ ಇದನ್ನ ಚಟ್ನಿಗೆ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಇಲ್ಲಿ ನುಣ್ಣಗೆ ರುಬ್ಬಬೇಕು. ತರಿ ಆದರೆ ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿ ಸಣ್ಣಗೆ ರುಬ್ಬಬೇಕು. ಇಲ್ಲಿ ನೋಡಿ ಎಷ್ಟು ಸಣ್ಣಗೆ ಆಗೈತಿ. ಆ ಒಗ್ಗರಣೆಗೆ ಇದನ್ನ ತೆಂಗಿನಕಾಯಿ ರುಬ್ಬಿದ ಮಿಶ್ರಣನ ಸೇರಿಸ್ಕೊಂಡೆ. ನಂತರ ಹುರಿದಿದ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ಜಾರಿಗೆ ಹಾಕಿ ನಂತರ 1-2 ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ತಗೊಂಡು ಅದಕ್ಕೆ ಹಾಕಿ ನೀರು ಹಾಕಿ ನಂತರ ಇದನ್ನು ಕೂಡ ಮಿಕ್ಸಿಗೆ ಹಾಕಿ ಅದೇ ಮಿಶ್ರಣಕ್ಕೆ ಸೇರಿಸಿದರೆ ಚಟ್ನಿ ರೆಡಿಯಾಗಿದೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಂತರ ಇಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಮಿಕ್ಸಿಗೆ ಹಾಕುವಾಗ ಹಾಕಿರಲಿಲ್ಲ ನಾನು, ಅದಕ್ಕೆ ಇವಾಗ ಕಲಿಸುವಾಗ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ. ನೀವು ಮಿಕ್ಸಿ ಜಾರಿಗೆ ಹಾಕುವಾಗ ಹಾಕಿದರೆ ನೀವು ಕಲ್ಲುಪ್ಪು ಹಾಕ್ಕೊಳ್ಳಿ. ನಾವು ಮನೆಯಲ್ಲೆಲ್ಲ ಕಲ್ಲುಪ್ಪು ಬಳಸೋದು. ಈ ಸಣ್ಣ ಉಪ್ಪು ಸುಮ್ಮನೆ ಕರಗಲಾರ್ದು ಪಲ್ಯಗಳಿಗೆ, ಒಂದೊಂದು ಪಲ್ಯಗಳಿಗೆ ಉಪ್ಪು ಕರಗಲ್ಲ, ಅಂಥ ಪಲ್ಯಗಳಿಗೆ ಅಷ್ಟೇ ಕಲ್ಲುಪ್ಪು ಸಣ್ಣ ಉಪ್ಪು ಹಾಕ್ತೀವಿ. ಉಳಿದಂಥ ಎಲ್ಲದಕ್ಕೂ ಅಡುಗೆಗಳಿಗೆ ಕಲ್ಲುಪ್ಪೇ ಬಳಸೋದು ಮನೆಯಲ್ಲಿ. ಈಗ ನಮ್ಮದು ಚಟ್ನಿ ರೆಡಿಯಾಗಿದೆ. ನಂತರ ಒಲೆ ಮೇಲೆ ತವ ಇಟ್ಟು ತವಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ. ನಮ್ಮದು ಇದು ನಾಸ್ಟಿಕ್ ಹೋಗಿದೆ, ಚೆನ್ನಾಗಿಲ್ಲ, ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ನಾಸ್ಟಿಕ್ ಚೆನ್ನಾಗಿದ್ದರೆ ಹಂಗೆ ಬರ್ತವೆ. ಸ್ವಲ್ಪ ಒಂಚೂರೇ ಸವರಿದ್ರೆ ಸಾಕು, ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಈ ದೋಸೆಗೆ. ಸ್ವಲ್ಪ 1-2 ನಿಮಿಷ ಇದು ಬೆನಿಬೇಕು ಒಲೆ ಮೇಲೆ. ಒಂದು 4 ಹನಿ ಎಣ್ಣೆ ಹಾಕ್ತಿದ್ದೀನಿ ಮೇಲೆ. ಈಗ ಇದು ಒಂದು ಸೈಡು ಬೆಂದೈತಿ, ತಿರುಗಿ ಹಾಕ್ತಾಯಿದ್ದೀನಿ. ಇವಾಗ ಇನ್ನೊಂದು ಸೈಡು ತಿರುಗಿ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸೈಡ್ ಬಿಡ್ತಾವೆ. ಫೋನ್ ಕೈಗೆ ಹಿಡ್ಕೊಂಡು ವಿಡಿಯೋ ಮಾಡೋಕತ್ತಿದ್ನಲ್ಲ, ಅದಕ್ಕಾಗಿ ಅದು ಒಂದು ಸೈಡ್ ಆಗಿಬಿಡ್ತಿ. ದೋಸೆ ತಿರುವಾಗ್ತಿದ್ದೆ. ನಂತರ ಇದು ರೆಡಿಯಾಗಿದೆ. ಮತ್ತೊಂದು ದೋಸೆನ ಹಾಕಿದ್ದೀನಿ. ಈ ದೋಸೆ ಡಯಟ್ ಮಾಡೋರು ಕೂಡ ತಿನ್ಬೋದು, ಹೆಲ್ದಿ ಫುಡ್ ಇದು. ಇದರಲ್ಲಿ ಹಿಟ್ಟು ದೋಸೆನ ಅದು ತಿರುಗಿ ಹಾಕ್ತಾಯಿದ್ದೀನಿ. ಮತ್ತು ಇದನ್ನು ಡಯಟ್ ಮಾಡೋರು ಕೂಡ ತಿನ್ಬೋದು. ಇಲ್ಲಿ ಒಂದು ಒಲೆ, ಈ ಕಡೆ ಒಲೆಗೆ ನಾನು ಟೀ ಮಾಡಲಿಕ್ಕಿದ್ದೀನಿ.
ನಂತರ ಈ ದೋಸೆ ಬೆಂದಿದೆ ಮತ್ತು ತಿರುವು ಮತ್ತು ತೆಗಿತಾ ಇದ್ದೀನಿ. ಇಲ್ಲಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಂತೇಳಿ ಒಂದು ಪ್ಲೇಟಿಗೆ ದೋಸೆ ಹಾಕಿ ಚಟ್ನಿನೂ ಹಾಕ್ತಾಯಿದ್ದೀನಿ. ಎಲ್ಲರೂ ತಪ್ಪದೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದನ್ನು ಧನ್ಯವಾದಗಳು ಎಲ್ಲರಿಗೂ.